ಇನ್ನು ವಿಜಯಲಕ್ಷ್ಮಿ ಅವರು ಮಾತನಾಡ್ತಾ ಇದ್ದಾರೆ. ಒಂದ್ ಕಡೆ ಇದಾಗಲೇ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಹೊರಬಂದಿರೋರು ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ, ಇದಾಗಲೇ ದೂರನ್ನ ಕೊಟ್ಟಿದ್ದಾರೆ. 15 ಐಡಿಗಳು, ಆಮೇಲೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳು, ಬ್ಯಾಡ್ ಕಾಮೆಂಟ್ಸ್ಗಳನ್ನ ಮಾಡಿದವರು, ಅದ್ರ ಬಗ್ಗೆ ಅವರು ಎಲ್ಲ ದಾಖಲೆಗಳನ್ನ ಒಟ್ಟುಗೂಡಿಸ್ಕೊಂಡು ಆಯುಕ್ತರ ಕಚೇರಿಗೆ ಹೋಗಿದ್ದಾರೆ. ಕ್ರಮ ಕೈಗೊಳ್ಳಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅನಂತರ ಮಾಧ್ಯಮ ಜೊತೆ ಮಾತನಾಡೋರು ಕೂಡ ಇದ್ದಾರೆ. 150ಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ಗಳ ಸಮೇತವಾಗಿ ದೂರನ್ನ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ವಿಜಯಲಕ್ಷ್ಮಿಯವರು ಈ ರೀತಿ ಹೊರಗಡೆ ಬಂದು ಮಾತನಾಡಿರೋದೆಲ್ಲ ಇಲ್ವೇ ಇಲ್ಲ. ಈ ಡೆವಿಲ್ ಸಿನಿಮಾ ಪ್ರಚಾರ ಸಂದರ್ಭ ದರ್ಶನ್ನ ಅನುಪಸ್ಥಿತಿಯಲ್ಲಿ ಅವ್ರು ಬಂದು ಮಾತನಾಡಿದ್ದಾರೆ. ಬಟ್ ವಿಜಯಲಕ್ಷ್ಮಿ ಅವರು ಈ ರೀತಿಯಾಗಿ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೂ ಮುಂಚಿತವಾಗಿ ಸುದೀಪ್ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ವಿಜಯಲಕ್ಷ್ಮಿ ಅವರ ಮಾತು ಸುದೀಪ್ ಅವರು ಕೊಟ್ಟಂತ ಟಾಂಗ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದೀಗ ಇವತ್ತು ರಕ್ಷಿತಾ ಪ್ರೇಮ್ ಅವ್ರು ಮಾತನಾಡ್ತಾ ಇದ್ರು. ನನಗೆ ಸುದೀಪ್ ಕೂಡ ಗೊತ್ತು, ದರ್ಶನ್ ಕೂಡ ಗೊತ್ತು, ವಿಜಯಲಕ್ಷ್ಮಿ ಕೂಡ ನನಗೆ ಆತ್ಮೀಯ ಸ್ನೇಹಿತೆ. ಅವ್ರು ಆ ಅರ್ಥದಲ್ಲಿ ಹೇಳೇ ಇಲ್ಲ. ಅವ್ರಿಗೇನೋ ಮನಸ್ಸಿನಲ್ಲಿ ಬೇಜಾರಿರುತ್ತೆ, ಅದನ್ನ ಮಾತನಾಡಿರ್ತಾರೆ ಹೊರತು ಯಾರಿಗೂ ಕೊಟ್ಟಿರುವಂತ ಟಾಂಗ್ ಅಲ್ಲ ಅನ್ನೋದಾಗಿ ಹೇಳ್ತಾ ಇದ್ರು. ಬಟ್ ಫ್ಯಾನ್ಸ್ ಕೇಳಬೇಕಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಾರೆ ಆಗ್ತಾ ಇದೆ. ಎಷ್ಟೋ ಮಟ್ಟಿಗೆ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡೋವರೆಗೂ, ಅವ್ರ ಹಿಂದಿನ ಹಿಸ್ಟ್ರಿ ಎಲ್ಲ ಕೆದಕೋದು, ಹಿಂದೆ ತೆಗೆದಿರುವಂತ ಫೋಟೋಗಳನ್ನೆಲ್ಲ ಅಟ್ಯಾಚ್ ಮಾಡೋದು, ಅವ್ರ ಐಡಿಗಳಿಗೆ ಟ್ಯಾಗ್ ಮಾಡೋದು, ಬೇಕಾಬಿಟ್ಟಿ ಕಾಮೆಂಟ್ಗಳನ್ನ ಮಾಡೋದು, ಆಮೇಲೆ ಇನ್ಬಾಕ್ಸ್ ಮೆಸೇಜ್ಗಳು ಅದು ಯಾವ ರೀತಿಯಾಗಿ ಬಂದಿದೆಯೋ ಗೊತ್ತಿಲ್ಲ. ಅದನ್ನ ಖುದ್ದು ವಿಜಯಲಕ್ಷ್ಮಿ ಅವರೇ ಹೇಳಬೇಕು. ನಾವು ಓಪನ್ ಕಾಮೆಂಟ್ಸ್ ಗಳನ್ನ ನೋಡಿದಾಗಲೇ ಬೇಜಾರಾಗುತ್ತೆ. ಸೊ ಆ ರೀತಿಯಾಗಿನೂ ಕೂಡ ಕಾಮೆಂಟ್ ಮಾಡ್ತಾರೆ ಅಂತ. ಸೊ ಇದೀಗ ನೋಡೋವಷ್ಟು ನೋಡಿದ್ದಾರೆ, ಒಂದಷ್ಟು ದಿನಗಳು ಕಳೆದಿದೆ. ಇದೀಗ ಅದೆಲ್ಲ ಐಡಿಗಳ ಲಿಂಕ್ ಅನ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಸ್ಕ್ರೀನ್ ಶಾಟ್ಗಳ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ. ಅದರ ಸಮೇತವಾಗಿ ಕಮಿಷನರ್ ಕಚೇರಿಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಅಂಡ್ ಆಫ್ ಕೋರ್ಸ್ ಇಂಥ ಪರಿಸ್ಥಿತಿಯಲ್ಲಿ ಮಾತನಾಡೋದು ಕಷ್ಟ. ಒಂದ್ ಕಡೆಯಲ್ಲಿ ಅವ್ರ ಲೈಫ್ ಹೇಗೆ ಹೋಗ್ತಾ ಇದೆ ಎಲ್ಲರೂ ನೋಡ್ತಾ ಇದ್ದಾರೆ. ಗಂಡನ ಅನುಪಸ್ಥಿತಿ, ನಿನ್ನೆ ಬೇರೆ ಅವ್ರನ್ನ ಹೋಗಿ ಮೀಟ್ ಆಗಿದ್ರು. ಡೆವಿಲ್ ಸಿನಿಮಾ ಒಳ್ಳೆ ಪ್ರದರ್ಶನ ಕಾಣ್ತಾ ಇದ್ರು ಕೂಡ ಅದನ್ನ ನೋಡೋದಕ್ಕಾಗ್ತಾ ಇಲ್ಲ. ದರ್ಶನ್ಗೆ ಆ ನ್ಯೂಸ್ಗಳನ್ನ ನೋಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸೊ ನಿನ್ನೆ ಪರಪನಾಗ್ರಹಾರ ಕಾರಾಗೃಹಕ್ಕೆ ಹೋಗಿದ್ದವರು ಈ ಸಿನಿಮಾಗಳ ಬಗ್ಗೆ ಎಲ್ಲ ಮಾತನಾಡಿರ್ತಾರೆ, ಫ್ಯಾನ್ಸ್ ರಿಯಾಕ್ಷನ್ ಬಗ್ಗೆ, ಜೊತೆಗೆ ಯಾವ ರೀತಿಯಾಗಿ ಹೊರಗೆ ಒಂದೊಂದು ಹೇಳಿಕೆಗಳು ತಿರುವನ್ನ ಪಡೆದುಕೊಳ್ತಾ ಇದೆ. ಇವೆಲ್ಲದ್ರ ಬಗ್ಗೆ ಖಂಡಿತವಾಗಿಯೂ ಪತಿ ಪತ್ನಿ ಅಂದ ಮೇಲೆ ಚರ್ಚೆಗಳು ಬಂದಿರುತ್ತೆ. ಅದಾದ ನಂತರ ಇವತ್ತಿನ ದಿನ ಒಂದು ಬೋಲ್ಡ್ ಸ್ಟೆಪ್ ತಗೊಂಡಿದ್ದಾರೆ. ಇನ್ನೆಷ್ಟು ಸಹಿಸಿಕೊಳ್ಳೋದು ಅನ್ನೋ ರೀತಿಯಾಗಿ ನೇರವಾಗಿ ಆಯುಕ್ತರ ಕಚೇರಿಗೆ ಬಂದು ತಮಗೆ ಬಂದಿರುವಂತಹ ಮೆಸೇಜಸ್ಗಳ ಸ್ಕ್ರೀನ್ ಶಾಟ್ಗಳನ್ನ ಇಟ್ಕೊಂಡು, ಆಮೇಲೆ ಯಾವ್ಯಾವ ಐಡಿಯಿಂದ ತುಂಬಾ ತೊಂದರೆ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಐಡಿಗಳ ಲಿಂಕ್ ಸಮೇತವಾಗಿ ಆಯುಕ್ತರ ಕಚೇರಿಗೆ ಬಂದಿದ್ದಾರೆ. ಆ ಸೋಷಿಯಲ್ ಮೀಡಿಯಾದ ಕಾಮೆಂಟ್ಗಳು ನಿಜಕ್ಕೂ ಒಂದು ಫ್ಯಾಮಿಲಿನ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಮಾಡಬಹುದು, ಆ ರೀತಿಯಾಗಿರುತ್ತೆ. ಸೊ ಒಂದೆರಡು ಕಾಮೆಂಟ್ಗಳು ಬಂದಾಗ ಯಾರೂ ಕೂಡ ಅಷ್ಟು ಟೆನ್ಷನ್ ಆಗಲ್ಲ, ವಿಚಲಿತ ಆಗಲ್ಲ, ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಳ್ಳೋದಕ್ಕೂ ಹೋಗಲ್ಲ. ಬಟ್ ಅದು ಒಂದು ಹಂತ ಮೀರಿದಾಗ, ಮಿತಿಮೀರಿ ಹೋದಾಗ, ಪ್ರತಿದಿನ ಆ ರೀತಿಯಾದಂಥ ಟಾರ್ಚರ್ ಅನ್ನ, ಟಾರ್ಗೆಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಅದು ಟ್ರಿಗರ್ ಆಗುತ್ತೆ. ಇಲ್ಲ ಇದು ಸ್ಟಾಪ್ ಆಗಬೇಕು ಅಂತ ಇರುತ್ತೆ. ಅದೆಷ್ಟಂತ ಬ್ಲಾಕ್ ಮಾಡ್ತೀರಾ, ಅದೆಷ್ಟು ಜನರನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ. ಈ ಓಪನ್ ಕಾಮೆಂಟ್ಗಳು, ಯಾರ್ಯಾರದೋ ಐಡಿನಲ್ಲಿ ಇವ್ರ ಹೆಸರನ್ನ ಟ್ಯಾಗ್ ಮಾಡೋದು, ಬೇಕಾಬಿಟ್ಟಿ ಕಾಮೆಂಟ್ ಮಾಡೋದು, ಅವ್ರ ಕುಟುಂಬದ ವಿಚಾರವನ್ನೆಲ್ಲ ಎಳತರೋದು, ಈ ರೀತಿಯಾಗಿ ಮಾಡಿರೋದ್ರಿಂದ ವಿಜಯಲಕ್ಷ್ಮಿಯವರು ಕೂಡ ನಾವು ನೋಡ್ತಿದ್ದಾಗೆ ನಿಮ್ಗೂ ಕೂಡ ಒಂದು ಹಂತಕ್ಕೆ ಗೊತ್ತಾಗುತ್ತೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅಂತ. ಸೊ ಅವ್ರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಕಮಿಷನರ್ಗೆ ದೂರನ್ನ ಕೊಟ್ಟು ಹಾಗೆ ತೆರಳಿದ್ದಾರೆ. ಅವರು ಕಾರ್ ಹೊತ್ಕೊಂಡು ಯಾವ್ದ್ಯಾವ್ದು ನಟ ನಟಿಯರ ಹೆಸರನ್ನ ಹಾಕಿ ತುಂಬಾ ಪರ್ಸನಲ್ ಆಗಿ ಮೆಸೇಜ್ಗಳನ್ನ ಮಾಡಿದಾಗ ನಿಜಕ್ಕೂ ಹರ್ಟ್ ಆಗುತ್ತೆ. ಅಂಥದ್ದೇ ಒಂದು ಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಕೂಡ ಇದ್ದಾರೆ. ಒಂದ್ ಕಡೆ ಅವರ ಪರ್ಸನಲ್ ಲೈಫ್ನಲ್ಲಿ ಅವರು ಫೇಸ್ ಮಾಡ್ತಾ ಇರುವಂತ ಚಾಲೆಂಜಸ್ ಪತಿ ವಿಚಾರದಲ್ಲಿ, ಅದ್ರ ಮೇಲೆ ಇಂಥ ಬ್ಯಾಡ್ ಕಾಮೆಂಟ್ಸ್ಗಳು ಯಾರು ಸಹಿಸ್ಕೊಳ್ತಾರೆ? ವಿಜಯಲಕ್ಷ್ಮಿಯವರು ಕೂಡ ಒಂದು ಬೋಲ್ಡ್ ಸ್ಟೆಪ್ ಅನ್ನೇ ತಗೊಂಡಿದ್ದಾರೆ. ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಫೋಟೋ ಸಮೇತವಾಗಿ ದೂರು ದಾಖಲಿಸಿದ್ದಾರೆ. ಆಗ್ಲೇ ನಾವು ಹೇಳ್ತಾ ಇದ್ವಿ, ಈ ಬ್ಯಾಡ್ ಕಾಮೆಂಟ್ ಮಾಡೋರು, ಇನ್ಬಾಕ್ಸ್ ಮಾಡೋರು ಕೂಡ ಏನ್ ಮಾಡ್ತಾರೆ, ಈ ರೀತಿಯಾಗಿ ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅದನ್ನ ಅನ್ಸೆಂಡ್ ಮಾಡೋದು. ಒಂದ್ ವೇಳೆ ಇನ್ಬಾಕ್ಸ್ ಮಾಡಿದ್ರೆ ಅದನ್ನ ಅನ್ಸೆಂಡ್ ಮಾಡೋದು, ಅಥವಾ ಕಾಮೆಂಟ್ ಮಾಡಿದ್ರೆ ಕಾಮೆಂಟ್ ಅನ್ನ ಡಿಲೀಟ್ ಮಾಡೋದು, ಹೀಗೆಲ್ಲ ಮಾಡ್ತಾರೆ. ಬಟ್ ಇವರು ಅದೆಲ್ಲದರ ಸ್ಕ್ರೀನ್ ಶಾಟ್ ಡೀಟೇಲ್ಗಳನ್ನ ಇದಾಗಲೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದರ ಆಧಾರದಲ್ಲಿ ಆಯುಕ್ತರು ಕ್ರಮ ತಗೋಬೇಕಿದೆ.